ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ವ್ಯಾಪ್ತಿಯಲ್ಲಿ ಬರುವ ಅಂಚೆಯೊಳಗೆ ಬರುವ ಗಾಣಿಕಮಂಗಲ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದಿರುವ ಸ್ಥಳಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸ್ವದೇಶಿ ತಂತ್ರಜ್ಞಾನ ಬಳಸಿಕೊಂಡು ಸ್ಯಾಚುರೇಷನ್ ಎಂಬ ವಿನೂತನ ಕಾರ್ಯಕ್ರಮದಡಿ ಬಿಎಸ್ಎನ್ಎಲ್ 4G ಕವರೇಜ್ ಮೊಬೈಲ್ ನೆಟ್ವರ್ಕ್ಗೆ ಹನೂರು ಶಾಸಕ ಎಂಆರ್ ಮಂಜುನಾಥ್ ಚಾಲನೆ ನೀಡಿದರು. ಈ ವೇಳೆ ಬಿಎಸ್ಎನ್ಎಲ್ ಮೈಸೂರು ವಿಭಾಗದ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಶರತ್ ಕುಮಾರ್, ಬಿಎಸ್ಎನ್ಎಲ್ ಮೈಸೂರು ವಿಭಾಗದ ಜೆಟಿಒ ಯದುನಂದನ್ ಮತ್ತು ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಶಾಸಕ ಎಂಆರ್ ಮಂಜುನಾಥ್, ಹನೂರು ಕ್ಷೇತ್ರವು ಭೌಗೋಳಿಕವಾಗಿ ದೊಡ್ಡ ಪ್ರದೇಶವಾಗಿದೆ. ಇಲ್ಲಿನ ಜನರಿಗೆ ಮೂಲಸೌಕರ್ಯಗಳು ಒದಗಿಸುವುದು ಸವಾಲಿನ ಕೆಲಸವಾಗಿತ್ತು. ಮೊಬೈಲ್ ನೆಟ್ವರ್ಕ್ ಮೂಲಕ ಜನರ ವಹಿವಾಟಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಕೇಂದ್ರ ಸರ್ಕಾರದ ನೆಟ್ವರ್ಕ್ ಸೌಲಭ್ಯದಿಂದ ನೂರಾರು ಜನರಿಗೆ ಉಪಯೋಗವಾಗಿದೆ ಎಂದರು. ಹೆಚ್ಚು ಬಳಕೆಯಾಗಿದೆ, ಅನುಕೂಲ ಆಗಲಿದೆ. ನಾನು ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದಿಸುತ್ತೇನೆ. ಗಾಣಿಗಮಂಗಲ ಗ್ರಾಮದ ನಿವಾಸಿ ಚಂದನ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇರುವುದರಿಂದ ದೂರದ ಊರುಗಳಿಗೆ ಹೋಗಿ ಕರೆ ಮಾಡಬೇಕಿತ್ತು. ಈಗ ಕೇಂದ್ರ ಸರ್ಕಾರದಿಂದ ಬಿಎಸ್ಎನ್ಎಲ್ ಟವರ್ ಮೂಲಕ ನೆಟ್ವರ್ಕ್ ಸಿಗುವಂತೆ ಮಾಡಿರುವುದು ತುಂಬಾ ಅನುಕೂಲವಾಗಿದೆ ಎಂದರು. ಯಾವುದೇ ಸುದ್ದಿ ಆದ್ರೂ ಕೂಡ ನಮ್ಗೆ ತಿಳಿಸಬಹುದು. ಮತ್ತೆ ನಾವು ಯಾವುದೇ ರೀತಿ ಖುಷಿ ವಿಚಾರ ಆಗಿರ್ಬೋದು, ಅದನ್ನೆಲ್ಲ ಸಂತಸದ ವಿಚಾರಗಳಾಗಿರ್ಬೋದು, ಅದನ್ನೆಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲಾ ರೀತಿ ಖುಷಿ ವಿಚಾರ ಆಗಿರ್ಬೋದು, ದುಃಖದ ವಿಚಾರ ಆಗಿರ್ಬೋದು, ಎಲ್ಲ ಕೂಡ ಹೇಳ್ಕೊತಾ ಇದೀವಿ. ಸೊ ಇದನ್ನೆಲ್ಲ ಬಿಎಸ್ಎನ್ಎಲ್ ಅವರು ಸ್ಯಾಟಲೈಟ್ ಮುಖಾಂತರ ನಮಗೆ ನೆಟ್ವರ್ಕ್ ಹಾಕೊಟ್ಟಿದ್ದಾರೆ. ಮತ್ತೋರ್ವ ಗ್ರಾಮಸ್ಥ ಜಡಿಯ, ಮುಖ್ಯವಾದ ವಿಷಯಗಳು ಮಾತನಾಡಲು ಮೊಬೈಲ್ ನೆಟ್ವರ್ಕ್ ಇರುವ ಜಾಗವನ್ನು ಹುಡುಕಬೇಕಿತ್ತು. ಕೆಲವೊಂದು ಸಲ ನೆಟ್ವರ್ಕ್ ಸಿಗುತ್ತಿರಲಿಲ್ಲ. ಇದರಿಂದ ತುಂಬಾ ಕಷ್ಟವಾಗುತ್ತಿತ್ತು. ಈಗ ಅನುಕೂಲವಾಗಿದೆ ಎಂದು ಹೇಳಿದರು. ನೆಟ್ವರ್ಕ್ ಫೋನ್ ಮಾಡಬೇಕಾದ್ರೆ ಹೊರಗಡೆ ಹೋಗಿ ತುಂಬಾ ಕಾಯಬೇಕಿತ್ತು. ಇವಾಗ ಬಿಎಸ್ಎನ್ಎಲ್ ನಮಗೆ ನೆಟ್ವರ್ಕ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ಬೋದು. ಅದರಿಂದ ನಮಗೆಲ್ಲ ತುಂಬ ಸವಲತ್ತು ಚೆನ್ನಾಗಿದೆ. ಇವಾಗ ಇದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು. ಗ್ರಾಮಸ್ಥ ಕರಿಯಪ್ಪ, ಮೊಬೈಲ್ ನೆಟ್ವರ್ಕ್ ಸಿಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಇನ್ನಿತರ ಸಂಪರ್ಕಕ್ಕೂ ತೊಂದರೆಯಾಗಿತ್ತು. ಇದೀಗ ನೆಟ್ವರ್ಕ್ ಸಂಪರ್ಕ ಕಲ್ಪಿಸಿರುವುದರಿಂದ ಅನುಕೂಲವಾಗಿದೆ ಎಂದರು. ಹೋಗಿ ಅಲ್ಲಿಂದ ವಿದ್ಯಾಭ್ಯಾಸ ಮಾಡ್ತಿರು, ಅವರಿಗೆ ಫೋನ್ ಕರೆ ಮಾಡೋಕ್ಕೆ ತುಂಬಾ ತೊಂದರೆ ಇತ್ತು. ಈಗ ಮನೆಯಲ್ಲೇ ಕೂತಿ ಅವರಿಗೆ ಫೋನ್ ಕರೆಗಳನ್ನು ಮಾಡಿ ಅವರ ಹತ್ರ ಮಾತುಕತೆ ಆಗೋದ್ರಿಂದ ನರೇಂದ್ರ ಮೋದಿ ಸಾಹೇಬ್ರವರ ಸರ್ಕಾರಕ್ಕೆ ಧನ್ಯವಾದಗಳು. ಗ್ರಾಮದ ಪ್ರೇಮ, ಮೊದಲು ಪತ್ರಗಳ ಮೂಲಕ ವಿಷಯವನ್ನು ತಿಳಿಸಬೇಕಾಗಿತ್ತು. ಸರಿಯಾದ ಸಮಯಕ್ಕೆ ಮಾಹಿತಿ ತಲುಪುತ್ತಿರಲಿಲ್ಲ. ಅನಾರೋಗ್ಯ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಕಾಲ್ ಮಾಡಲು ಆಗುತ್ತಿರಲಿಲ್ಲ. ಮೊಬೈಲ್ ನೆಟ್ವರ್ಕ್ ಆರಂಭದಿಂದ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಹೆಲ್ಪ್ ಆಗ್ತಾ ಇದೆ. ಆಸ್ಪತ್ರೆಗೆ ಆಗಲಿ ಒಂದು ಏನಾದರೂ ನೋಡಬೇಕು ಮಾಡಬೇಕಂದ್ರೆ ಈ ಫೋನ್ ಮೂಲಕನೇ ಎಲ್ಲ ಗೊತ್ತಾಗ್ತಾ ಇದೆ ನಮ್ಮಂಥವ್ರಿಗೆಲ್ಲ. ಬಿಎಸ್ಎನ್ಎಲ್ ಅವರು ಟವರ್ ಹಾಕೋದ್ರಿಂದ ನಮ್ಮೂರಿಗೆ ತುಂಬಾ ಹೆಲ್ಪ್ ಆಗಿದೆ. ಶರತ್ ಕುಮಾರ್, ನೆಟ್ವರ್ಕ್ ಸಿಗದೇ ಇರುವ ಸ್ಥಳಗಳನ್ನು ಗುರುತಿಸಿ ನೆಟ್ವರ್ಕ್ ವ್ಯವಸ್ಥೆ ಕಲ್ಪಿಸುವ ಈ ಯೋಜನೆ ಮುಖ್ಯವಾಗಿದೆ. ಉಪಗ್ರಹದ ಮೂಲಕ ನೆಟ್ವರ್ಕ್ ಕಲ್ಪಿಸಿದ್ದು ಚಾಮರಾಜನಗರ ಜಿಲ್ಲೆಯ ಮೊದಲ ಗ್ರಾಮ ಇದಾಗಿದೆ ಎಂದರು. ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಾದ ಮೇಡಮ್ ಅವರು ತುಂಬಾ ಈ ಕಡೆ ಹೆಲ್ಪ್ ಮಾಡಿ ನಮಗೆ ಈ ಜಾಗವನ್ನು ಕೊಡೋದಕ್ಕೆ ತುಂಬಾ ಅನುಕೂಲ ಮಾಡಿ ಈ ಸರ್ವಿಸ್ ಅನ್ನು ಈ ಜನರಿಗೆ ಕೊಡೋದಕ್ಕೆ ನಮಗೆ ಸಲುವಾಗಿ. ಯದುನಂದನ್, ಚಾಮರಾಜನಗರ ಜಿಲ್ಲೆಯಲ್ಲಿ ನೆಟ್ವರ್ಕ್ ಸಿಗದ 28 ಸ್ಥಳಗಳನ್ನು ಗುರುತಿಸಲಾಗಿದೆ. ಈಗ 27 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ. ನೆಟ್ವರ್ಕ್ ಸೌಲಭ್ಯ ಪಡೆದ ಮೊದಲ ಗ್ರಾಮ ಗಾಣಿಗಮಂಗಲದ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು. ಇದು ಕೂಡ ಇಲ್ಲಿ ಯಾವುದೇ ರೀತಿ ಒಂದು ಎಮರ್ಜೆನ್ಸಿ ಕಾಲಿ ಕೂಡ ಅವರು ಈ ಬೆಟ್ಟ ಹತ್ತ ಹೋಗಿ ಕಾಲ್ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ರು. ಅಂತ ಪರಿಸ್ಥಿತಿಗಳು ಬರಬಾರದು. ಇಲ್ಲಿಂದನೇ ಅವ್ರ ಮನೆಯಿಂದನೇ ಈಗ ಕಾಲ್ ಮಾಡಬಹುದು, ಇಂಟರ್ನೆಟ್ ಬಳಸಬಹುದು ಮತ್ತು ವಿದ್ಯಾಭ್ಯಾಸಕ್ಕೆ ಬೇರೆ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ.